Jai Shri Gurudev. Good morning to everyone, students. Welcome to chemistry class. Last class we have studied enthalpy of reaction and also standard reaction enthalpy. Okay, so enthalpy is nothing but amount of heat energy required to convert reactants to products. That is the simple definition to understand enthalpy, and you also know the mathematical formula, then SI unit and everything about enthalpy. So now in this class we are going to study enthalpy changes during phase transformations. Okay, that is various types of enthalpies. It is enthalpy change during phase transformations. Enthalpy change during phase transformations. Enthalpy change during phase transformation. This is the various types of enthalpies. Okay, so here what is mean by phase transformations? Phase transformation is nothing but the changing substance from one physical state to one more physical state, means another physical state. For example, ಅಂದರೆ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಯಾವುದೇ ಒಂದು ಸಬ್ಸ್ಟೆನ್ಸ್ ಒಂದು ಫಿಸಿಕಲ್ ಸ್ಟೇಟ್ನಿಂದ ಇನ್ನೊಂದು ಫಿಸಿಕಲ್ ಸ್ಟೇಟ್ಗೆ ಚೇಂಜ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ನಾವು ದೇರ್ ಈಸ್ ಎ ವಾಟರ್, ದಟ್ ಈಸ್ H2O. ವಾಟರ್ ಯಾವ ಥರ ಇರುತ್ತೆ? ಯೂಶ್ವಲಿ ಲಿಕ್ವಿಡ್ ಇನ್ ಸ್ಟೇಟ್. ಸೊ ದಟ್ ಈಸ್ H2O ಇಸ್ ಕಾಲ್ಡ್ ಎಸ್ ವಾಟರ್. H2O ಲಿಕ್ವಿಡ್ ಅನ್ನೋದೇನಂತ ಕರಿತೀವಿ? ವಾಟರ್. ಸೊ ದಿಸ್ ವಾಟರ್ ಜನರಲಿ ಆರ್ ಯೂಶ್ವಲಿ ಇಟ್ ಈಸ್ ಇನ್ ಲಿಕ್ವಿಡ್ ಸ್ಟೇಟ್ ವಿಚ್ ಈಸ್ ಆನ್ ಕಂಡೆನ್ಸಿಂಗ್. ವಾಟರನ್ನು ಏನು ಮಾಡ್ತಾ ಇದೀವಿ? ಕಂಡೆನ್ಸ್ ಮಾಡ್ತಾ ಇದೀವಿ. ಸೊ ಕಂಡೆನ್ಸ್ ಮಾಡ್ತಾ ಇದೀವಿ. ಕಂಡೆನ್ಸ್ ಮಾಡಿದಾಗ ಏನಾಗುತ್ತೆ? ಅಥವಾ ಫ್ರೀಸ್ ಮಾಡಿದಾಗ, ಕಂಡೆನ್ಸ್ ಅಂತಂದ್ರೆ ಹೇಳ್ಬೋದು ಅಥವಾ ಫ್ರೀಸ್ ಅಂತಾನೆ ಹೇಳ್ಬೋದು. ಕಂಡೆನ್ಸ್ ಆರ್ ಫ್ರೀಸ್ ಮಾಡ್ತೀವಿ. ಫ್ರೀಸ್ ಮಾಡಿದಾಗ ಏನಾಗುತ್ತೆ? ದಿಸ್ ವಾಟರ್ ಬಿಕಮ್ಸ್ ವಾಟರ್ ಸಾಲಿಡ್. H2O ಸಾಲಿಡ್ ಆಯಿತು. ಸೊ ದಟ್ ವಿ ಕಾಲ್ಡ್ ವಾಟ್? ಐಸ್. ಇದನ್ನು ಕೂಲ್ ಮಾಡ್ತಾ ಇದ್ದೀವಿ ಅಂದರೆ, ಫ್ರೀಸ್ ಮಾಡ್ತಾ ಇದ್ದೀವಿ ಅಂದರೆ ವಾಟರ್ ಲಿಕ್ವಿಡ್ ಸ್ಟೇಟ್ನಿಂದ ಏನಾಯಿತು? ಸಾಲಿಡ್ ಸ್ಟೇಟ್. ಅದೇ ರೀತಿ ಐಸನ್ನು ಹೀಟ್ ಮಾಡ್ತಾ ಇದ್ದೀವಿ ಅಂದರೆ ಏನಾಗುತ್ತೆ? ಸೊ ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಅಂದರೆ ಏನು? ಇದನ್ನು ಬಾಯ್ಲ್ ಮಾಡೋದು. ಅಂದರೆ ಸಾಲಿಡ್ ಲಿಕ್ವಿಡ್ ಇಸ್ ಕಾಲ್ಡ್ ಎಸ್ ವಾಟ್? ವೇಪರೈಸೇಷನ್. ಅಂದರೆ ಸಾಲಿಡನ್ನು ನಾವು ಲಿಕ್ವಿಡ್ ಆಗಿ ಮಾಡ್ತಾ ಇದೀವಿ ಅಂದರೆ ಏನು ಮಾಡಬೇಕು? ಫ್ಯೂಷನ್ ಅಂತ ಕರಿತೀವಿ. ಫ್ಯೂಷನ್. ಸೊ ಈ ರೀತಿ ಫ್ಯೂಷನ್ ಮಾಡ್ತಾ ಇದ್ದೀವಿ. ಅವಾಗ ಏನಾಯಿತು? ಸಾಲಿಡ್ ವಾಟರ್ ಅನ್ನೋದು ಲಿಕ್ವಿಡ್ ವಾಟರ್ ಆಯಿತು. ಸೊ ದಟ್ ವಿ ಕಾಲ್ಡ್ ಎಸ್ ವಾಟ್? ಫೇಸ್ ಟ್ರಾನ್ಸ್ಫಾರ್ಮ್. ಈ ಥರ ಒಂದು ಭೌತಿಕ ಸ್ಟೇಟ್ನಿಂದ ಇನ್ನೊಂದು ಭೌತಿಕ ಸ್ಟೇಟ್ಗೆ ಚೇಂಜ್ ಆಗೋದನ್ನ ಏನಂತ ಕರಿತೀವಿ? ಫೇಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಇನ್ ದಿಸ್ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಐದರ್ ಇಟ್ ಮೇ ಅಬ್ಸಾರ್ಬ್ ಹೀಟ್ ಆರ್ ಲಿಬ್ರೇಟ್ ಹೀಟ್. ಇವುಗಳಲ್ಲಿ ಏನು ಮಾಡುತ್ತೆ? ಹೀಟನ್ನು ಅಬ್ಸರ್ವ್ ಮಾಡ್ಕೋಬೋದು ಅಥವಾ ಲಿಬ್ರೇಟ್ ಮಾಡ್ಕೋಬೋದು. ಈ ಥರ ನಡೆಯುವಂಥದ್ದನ್ನೇ ನಾವು ಫೇಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಬೇಸಿಕಲಿ ದೆರ್ ಇಸ್ 3 ಫೇಸ್ ಟ್ರಾನ್ಸ್ಫಾರ್ಮೇಷನ್. ಬೇಸಿಕ್ ಆಗಿ ಏನಿದೆ? 3 ಫೇಸ್ ಟ್ರಾನ್ಸ್ಫಾರ್ಮೇಷನ್ ಇದೆ. ಆ್ಯಂಡ್ ಆಲ್ಸೋ ದೆರ್ ಇಸ್ 3 ಸ್ಟೇಟ್ಸ್ ಆಫ್ ಮ್ಯಾಟರ್. ನಿಮ್ಗೆ ಗೊತ್ತಿದೆ, ಮ್ಯಾಟರ್ ಅನ್ನೋದು 3 ಸ್ಟೇಟ್ಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ದೋಸ್ 3 ಸ್ಟೇಟ್ಸ್ ಆರ್ ಸಾಲಿಡ್, ದೆನ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್. ಓಕೆ, ದೀಸ್ ಆರ್ ದಿ 3 ಫಿಸಿಕಲ್ ಸ್ಟೇಟ್ಸ್ ಆಫ್ ವಾಟ್? ಮ್ಯಾಟರ್. ಈ 3 ಫಿಸಿಕಲ್ ಸ್ಟೇಟ್ಸ್ ಅಲ್ಲಿ ನಾವು 3 ಫೇಸ್ ಟ್ರಾನ್ಸ್ಫಾರ್ಮೇಷನ್ಸ್ ಅನ್ನ ಕರಿತೀವಿ. ದಟ್ ಈಸ್ ಸಾಲಿಡ್ S, ಲಿಕ್ವಿಡ್ L ಅಂಡ್ ಗ್ಯಾಸ್ G ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವು ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಲಿಕ್ವಿಡ್ ಟು ಗ್ಯಾಸ್, ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಲಿಕ್ವಿಡ್ ಟು ಸಾಲಿಡ್, ಲಿಕ್ವಿಡ್ನಿಂದ ಸಾಲಿಡ್ಗೆ ಕನ್ವರ್ಟ್ ಆಗಬೇಕಾದ್ರೆ ಏನು ಮಾಡಬೇಕು? ಫ್ರೀಸ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಫ್ರೀಸಿಂಗ್. ಲಿಕ್ವಿಡ್ನಿಂದ ಸಾಲಿಡ್ ಆಗಬೇಕಂದ್ರೆ ಏನು ಮಾಡಬೇಕು? ಫ್ರೀಸ್ ಮಾಡ್ತೀವಿ. ಅದೇ ರೀತಿ ಸಾಲಿಡ್ನಿಂದ ಗ್ಯಾಸ್ ಆಗಬೇಕು. ಸಾಲಿಡ್ನಿಂದ ಗ್ಯಾಸ್ ಆಗಬೇಕು ಅಂದರೆ ನಾವೇನಂತ ಕರಿತೀವಿ? ಇದನ್ನು ಸಬ್ಲಿಮೇಷನ್ ಅಂತ ಕರಿತೀವಿ. ಸಾಲಿಡ್ನಿಂದ ಗ್ಯಾಸ್ ಆಗಬೇಕು ಅಂದರೆ ಡೈರೆಕ್ಟ್ ಏನಂತ ಕರಿತೀವಿ ನಾವು? ಸಬ್ಲಿಮೇಷನ್. ಅದೇ ರೀತಿ ಗ್ಯಾಸ್ನಿಂದ ಲಿಕ್ವಿಡ್ ಆಗಬೇಕು. ಗ್ಯಾಸ್ನಿಂದ ಲಿಕ್ವಿಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನಾವು ಕಂಡೆನ್ಸ್ ಮಾಡಬೇಕು. ಕಂಡೆನ್ಸ್ ಅಂತ ಕರಿತೀವಿ. ಗ್ಯಾಸನ್ನು ಲಿಕ್ವಿಡ್ ಮಾಡಬೇಕಂದ್ರೆ ಕಂಡೆನ್ಸ್ ಮಾಡಬೇಕು. ಸೊ ಅದೇ ರೀತಿ ಫಾರ್ವರ್ಡ್ ಪ್ರೋಸೆಸ್ ಆಯಿತು. ಬ್ಯಾಕ್ವರ್ಡ್ ಪ್ರೋಸೆಸ್ ನೋಡಿ, ಇವಾಗ ಸಾಲಿಡ್ನಿಂದ ಲಿಕ್ವಿಡ್ ಆಗಬೇಕು. ಸೊ ಸಾಲಿಡ್ನಿಂದ ಏನು ಮಾಡಬೇಕು? ಲಿಕ್ವಿಡ್. ಸಾಲಿಡ್ ಟು ಲಿಕ್ವಿಡ್ ಅಂದರೆ ಹೀಟ್ ಮಾಡಬೇಕು ತಾನೆ. ಹೀಟ್ ಮಾಡಬೇಕು ಅಂದರೆ ಏನಂತ? ಫ್ಯೂಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಅದೇ ರೀತಿ ನೋಡಿ, ಲಿಕ್ವಿಡ್ನಿಂದ ಗ್ಯಾಸ್ ಆಗಬೇಕು. ಲಿಕ್ವಿಡ್ನಿಂದ ಗ್ಯಾಸ್ ಅಂದರೆ ಲಿಕ್ವಿಡ್ ಅನ್ನೋದು ಗ್ಯಾಸ್ ಆಗಬೇಕಂದ್ರೆ ಏನು ಮಾಡಬೇಕು? ಹೀಟ್ ಮಾಡಬೇಕು. ಹೀಟ್ ಮಾಡಬೇಕಂದ್ರೆ ವೇಪರೈಸೇಷನ್. ಓಕೆ, ಅದೇ ರೀತಿ ನೋಡಿ, ಗ್ಯಾಸ್ನಿಂದ ಸಾಲಿಡ್ ಆಗಬೇಕು. ಗ್ಯಾಸನ್ನು ಸಾಲಿಡ್ ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು? ಸಾಲಿಡಿಫಿಕೇಶನ್ ಅಂತ ಕರಿತೀವಿ.
ಸಾಲಿಡಿಫಿಕೇಶನ್. ಅದೇ ರೀತಿ ಇದನ್ನು ಡೆಪೋಸಿಷನ್ ಅಂತಲೂ ಕರಿತೀವಿ. ಸಾಲಿಡಿಫಿಕೇಶನ್ ಅಥವಾ ಡೆಪೋಸಿಷನ್. ಇದು 3 phase ಟ್ರಾನ್ಸ್ಫಾರ್ಮೇಷನ್. ಇದು ಫಾರ್ವರ್ಡ್ ಪ್ರೋಸೆಸ್ಸು, ಇದು ಬ್ಯಾಕ್ವರ್ಡ್ ಪ್ರೋಸೆಸ್ಸು. ಈ 3 phase ಟ್ರಾನ್ಸ್ಫಾರ್ಮೇಷನ್ಸ್ ಯಾವುದಾದ್ರೂ ಆಗಿರ್ಬೋದು. ದಟ್ ವಿ ಕಾಲ್ಡ್ ಆಸ್ ಸ್ಟಡಿ ಆಫ್ ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ಫೇಸ್ ಟ್ರಾನ್ಸ್ಫಾರ್ಮೇಷನ್. ಇದನ್ನು ಓದೋದಕ್ಕೆ ನಾವೇಂತ ಕರಿತೀವಿ? ಎಂಥಾಲ್ಪಿ ಚೇಂಜ್ ಡ್ಯೂರಿಂಗ್ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ನಾವು ಮೇಜರ್ ಆಗಿ 3 ಓದ್ತೀವಿ. ದಟ್ ಈಸ್ ಕಾಲ್ಡ್ ಎಂಥಾಲ್ಪಿ ಆಫ್ ಫ್ಯೂಷನ್, ದೆನ್ ಎಂಥಾಲ್ಪಿ ಆಫ್ ವೇಪರೈಸೇಷನ್ ಆ್ಯಂಡ್ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್. ಇದು ಸಬ್ಲಿಮೇಷನ್ ಪ್ರೋಸೆಸ್ಸು, ಫ್ಯೂಷನ್ ಪ್ರೋಸೆಸ್ಸು, ವೇಪರೈಸೇಷನ್ ಪ್ರೋಸೆಸ್ಸನ್ನು ತಿಳ್ಕೊತೀವಿ. ಓಕೆ, ನಾವು ರೈಟ್ ದಿ ಫಸ್ಟ್ ಒನ್. ಫಸ್ಟ್ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಈಸ್ ಎಂಥಾಲ್ಪಿ ಆಫ್ ಫ್ಯೂಷನ್. ಎಂಥಾಲ್ಪಿ ಆಫ್ ಫ್ಯೂಷನ್ ದಟ್ ಈಸ್ ರೆಪ್ರೆಸೆಂಟೆಡ್. ಸೊ ಎಂಥಾಲ್ಪಿ ಅನ್ನೋದು ಏನು ಮಾಡ್ತೀವಿ? ಎಚ್ ಅಂತ ಕರಿತೀವಿ. ಸೊ ಚೇಂಜ್ ಇನ್ ಎಂಥಾಲ್ಪಿ ಡೆಲ್ಟಾ ಎಚ್ and fusion means FUS. Then standard ಅಂದರೆ H naught. Okay, this is the representation of standard enthalpy of fission or enthalpy of fission. So standard ಅಂದರೆ ನಾಟ್ ಇಡ್ತೀವಿ, ಸ್ಟ್ಯಾಂಡರ್ಡ್ ಇಲ್ಲ ಅಂದರೆ ನಾಟ್ ಅನ್ನು ತೆಗೆದುಬಿಡ್ತೀವಿ. ಡೆಲ್ಟಾ H of fission FUS ಅಂತ. That we call enthalpy change in fission. So what is mean by fission? Fission ಅಂದರೆ ಏನು? ಸಾಲಿಡ್ನಿಂದ ಲಿಕ್ವಿಡ್ ಚೇಂಜ್ ಆಗ್ತಾನೆ. ಸಾಲಿಡ್ನಿಂದ ಏನಾಯಿತು? ಲಿಕ್ವಿಡ್ಗೆ ಚೇಂಜ್ ಆಯಿತು. ಅದನ್ನು ಏನಂತ ಕರಿತೀವಿ? ಎಂಥಾಲ್ಪಿ ಆಫ್ ಫಿಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ the enthalpy change that occur to convert 1 mole of solid to liquid. 1 mole of solid to liquid, or to convert or to sublimize 1 mole of solid to liquid ಅಂತ ಹೇಳ್ಬೋದು. ಇದನ್ನ ಎಂತ ಕರಿತೀವಿ? ಎಂಥಾಲ್ಪಿ ಆಫ್ ಫ್ಯೂಷನ್. ಸೊ ಫಾರ್ ಎಕ್ಸಾಂಪಲ್, ಸಾಲಿಡ್ ಅಂದ್ರೆ ಏನು? H2O, ದಟ್ ಈಸ್ ಸಾಲಿಡ್. ವಾಟರ್ ಸಾಲಿಡ್ ಅನ್ನೋದೇನಿರುತ್ತೆ? ಐಸ್ ಇರುತ್ತೆ. ಸೊ ಇದನ್ನು ಕನ್ವರ್ಟ್ ಮಾಡಬೇಕು ಅಂದರೆ ಏನಾಗಬೇಕು? ಲಿಕ್ವಿಡ್ ಅಂದರೆ H2O ಲಿಕ್ವಿಡ್, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ವಾಟರ್. ಸೊ ಇಲ್ಲಿ 1 mole ಸಾಲಿಡು 1 mole ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಬೇಕಂದ್ರೆ, ಐಸ್ನಿಂದ ಲಿಕ್ವಿಡ್ ಆಗಬೇಕು ಅಂದರೆ, ವಾಟರ್ ಆಗಬೇಕು ಅಂದರೆ, ಡೆಲ್ಟಾ H ಆಫ್ ಫ್ಯೂಷನ್ ಈಸ್ ಈಕ್ವಲ್ ಟು ಪ್ಲಸ್ 6 kilojoules per mole. 1 mole ವಾಟರ್ ಐಸ್ ಅನ್ನೋದು ಲಿಕ್ವಿಡ್ ಆಗಬೇಕಂದ್ರೆ ಏನು ಮಾಡುತ್ತೆ? 6 kilojoules ಅಷ್ಟು ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನೀವೇನಾದರೂ ಐಸನ್ನು ನೇಚರಲ್ಲಿ ಎಕ್ಸ್ಪೋಸ್ ಮಾಡಿದಾಗ ಅದು ನೇಚರಲ್ಲಿ 6 kilojoules ಹೀಟ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಏನಾಗುತ್ತೆ? ವಾಟರ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ದಟ್ ವಿ ಕಾಲ್ಡ್ ಎಸ್ ವಾಟ್? ಎಂಥಾಲ್ಪಿ ಆಫ್ fusion. Similarly, now take second one, enthalpy of sublimation, or take enthalpy of vaporization. Take second one, enthalpy of vaporization. So ಏನಂತ ಕರಿತೀವಿ? enthalpy of vaporization, that is delta H. vaporization ಅಂದ್ರೆ VAP. ಸೊ ಸ್ಟ್ಯಾಂಡರ್ಡ್ ಅಂದರೆ ನಾಟ್ ಅಂತ ಇರಬೇಕು. ಸೊ ಇದೇ ಪ್ರೋಸೆಸ್ಸನ್ನು ನಾವು ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಏನಾದರೂ ಕ್ಯಾರಿ ಮಾಡಿದ್ರೆ ದಟ್ ವಿ ಕಾಲ್ಡ್ ವಾಟ್? ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಚೇಂಜ್ ಇನ್ ಫ್ಯೂಷನ್ ಅಂತ ಕರಿತೀವಿ. ಯು ನೋ ಸ್ಟ್ಯಾಂಡರ್ಡ್ ಸ್ಟೇಟ್ ಮೀನ್ಸ್ 298 Kelvin and 101.3 kilopascal pressure. ಓಕೆ, ನಾವು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ವೇಪರೈಸೇಷನ್. ಎಂಥಾಲ್ಪಿ ಆಫ್ ವೇಪರೈಸೇಷನ್ ಅಂದರೆ ಏನು? ಕನ್ವರ್ಷನ್ ಆಫ್ ಲಿಕ್ವಿಡ್ ಟು ಗ್ಯಾಸ್. ಸೊ ದಟ್ ಈಸ್ ಡಿಫೈನ್ಡ್ ಆಸ್ ದಿ ಎಂಥಾಲ್ಪಿ change that occur, enthalpy change that occur to convert 1 mole of liquid to what? Gas. That is called as what? Vaporization. To convert 1 mole of liquid to gas is called as what? Enthalpy of vaporization. Now example, take water. ಅದೇ ರೀತಿ ವಾಟರ್ ತಗೊಳ್ಳಿ. H2O ಲಿಕ್ವಿಡ್ ತಾನೆ, ವಾಟರ್. ಗ್ಯಾಸ್ ಮಾಡಬೇಕು, ಹೀಟ್ ಮಾಡ್ತಾ ಇದ್ದೀವಿ. ಹೀಟ್ ಮಾಡಿದ್ರೆ ಏನಾಗುತ್ತೆ? H2O ವೇಪರ್ಸ್ ಆಗುತ್ತೆ. VAP ವೇಪರ್ಸ್ ಅಂತ ಬರಿತೀವಿ. ದಟ್ ಈಸ್ ಗ್ಯಾಸ್ ಅಂತ. VAP ಅನ್ನೋದು ವೇಪರ್ಸನ್ನು ನಾವು ಗ್ಯಾಸ್ ಅಂತ ಬರಿತೀವಿ. ನೋಡಿ ಇಲ್ಲಿ ಗ್ಯಾಸ್ ಅಂತ ಬರ್ತೀನಲ್ಲ, ವೇಪರ್ಸ್ ಮಾಡೋದನ್ನು ಗ್ಯಾಸ್. ಸೊ G ಅಂತ ಬರ್ಕೊಳ್ಳಿ. ಸೊ ದಟ್ ಈಸ್ ಕಾಲ್ಡ್ ಎಸ್ ವೇಪರ್ಸ್, ವಾಟರ್ ವೇಪರ್ಸ್. ಸೊ ಟು ಕನ್ವರ್ಟ್ liquid water to water vapors, it absorb heat, that is delta H of vaporization is equal to plus 40.79 kilojoules per mole. You should remember these values. ಈ ವ್ಯಾಲ್ಯೂಸನ್ನು ನೆನ್ಪಿಟ್ಕೋಬೇಕು ನೀವು. ಯಾವ ಥರ ನಮ್ಗೆ ಗೊತ್ತಾಯಿತು ಅಂದರೆ, ಸೊ ಮೆಜರ್ಮೆಂಟ್ ಆಫ್ ಡೆಲ್ಟಾ H ಆ್ಯಂಡ್ ಡೆಲ್ಟಾ U ಅಂತ ಹೇಳಿದೀವಲ್ಲ, ಎಕ್ಸ್ಪೆರಿಮೆಂಟು ಕ್ಯಾಲೋರಿಮೀಟರ್, ಬಾಂಬ್ ಕ್ಯಾಲೋರಿಮೀಟರ್, ಅದರಿಂದ ತಿಳ್ಕೊಂಡಿರ್ತೀವಿ. ಓಕೆ, ದಿಸ್ ಈಸ್ ಕಾಲ್ಡ್ ಎಂಥಾಲ್ಪಿ ಆಫ್ ವೇಪರೈಸೇಷನ್. ಥರ್ಡ್ ಒನ್ ತಗೊಳ್ಳಿ, ಎಂಥಾಲ್ಪಿ ಆಫ್
sublimation. ಸೊ ಎಂಥಾಲ್ಪಿ ಆಫ್ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂದ್ರೆ ಏನು? ಡೆಲ್ಟಾ ಎಚ್ ಆಫ್ SUB. ಸ್ಟ್ಯಾಂಡರ್ಡ್ ಸ್ಟೇಟ್ ಅಂದರೆ ನಾಟ್, ದಟ್ ಈಸ್ ಕಾಲ್ಡ್ ಡೆಲ್ಟಾ ಎಚ್ ಆಫ್ ಸಬ್ಲಿಮೇಷನ್. ಸಬ್ಲಿಮೇಷನ್ ಅಂದರೆ ಏನು ಹೇಳಿದೀವಿ ನೋಡಿ? ಪ್ರೋಸೆಸ್ ಅನ್ನೋದು ದಿ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಸಾಲಿಡ್ ಟು ಗ್ಯಾಸ್, ಸಾಲಿಡ್ನಿಂದ ಗ್ಯಾಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದನ್ನೇ ಹೇಳಿ ಏನಂತ ಹೇಳ್ಬೋದು? ಎಂಥಾಲ್ಪಿ ಚೇಂಜ್. ಇಟ್ ಈಸ್ ಡಿಫೈನ್ಡ್ ಆಸ್ ಅ ಎಂಥಾಲ್ಪಿ ಚೇಂಜ್ that occur to convert 1 mole of solid into what? Gas without passing liquid state. Okay, that is without passing a liquid state. ಅಂದರೆ ಸಬ್ಲಿಮೈಸ್ಡ್ ಕಾಂಪೌಂಡನ್ನು ತಗೋಬೇಕು. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್ ದಿ ಸಬ್ಲಿಮೈಸ್ಡ್ ಕಾಂಪೌಂಡ್ಸ್ ಕ್ಯಾಂಪರ್, ಕಾರ್ಬನ್ ಡೈಆಕ್ಸೈಡ್, ಬೆಂಜೋಯಿಕ್ ಆಸಿಡ್, all these are the best example for what? Sublimation compounds or sublimized compound. Now example, take carbon dioxide. So the carbon dioxide solid we call as what? Dry ice. ಕಾರ್ಬನ್ ಡೈಆಕ್ಸೈಡ್ ಸಾಲಿಡ್ ಅನ್ನು ಸಾಲಿಡ್ ಅನ್ನು ಅಂತ ಕರಿತೀವಿ, ಡ್ರೈ ಐಸ್ ಅಂತ ಕರಿತೀವಿ. ವಿಚ್ ಈಸ್ ಆನ್ ಹೀಟಿಂಗ್ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ದಟ್ ಈಸ್ ಗ್ಯಾಸ್. ಓಕೆ, ವೇಪಸ್ ಆಗಿರುತ್ತೆ. ಸೊ ಅವಾಗ ಏನಾಯಿತು? ಹೀಟ್ ಅಬ್ಸರ್ವ್ ಮಾಡ್ಕೊತಿದೆ ಅಲ್ವಾ? ಸೊ ಡೆಲ್ಟಾ ಹೆಚ್ ಆಫ್ ಸಬ್ಲಿಮೇಷನ್ ಈಸ್ ಈಕ್ವಲ್ ಟು ಎಷ್ಟು ಹೀಟ್ ಅಬ್ಸರ್ವ್ ಮಾಡ್ಕೊಳುತ್ತೆ? 25.2 ಕಿಲೋ ಜೌಲ್ಸ್ ಪರ್ ಮೋಲ್. ಸೈನ್ ಅನ್ನೋದು ಬರೀಲೇಬೇಕು, ಪ್ಲಸ್. ಸೊ ವಾಟ್ ಇಟ್ ಇಂಡಿಕೇಟ್ಸ್? ರಿಯಾಕ್ಷನ್ ಈಸ್ ಎಂಡೋಥರ್ಮಿಕ್. ಅಂದರೆ ನಾವೆಲ್ಲ ಕೇಸಲ್ಲಿ ನೋಡಿ, ಎಂಥಾಲ್ಪಿ ಆಫ್ ಫ್ಯೂಷನಲ್ಲಿ ನೋಡಿ, ಎಂಥಾಲ್ಪಿ ಆಫ್ ವೇಪರೈಸೇಷನಲ್ಲಿ ನೋಡಿ, ಎಂಥಾಲ್ಪಿ ಆಫ್ ಸಬ್ಲಿಮೇಷನಲ್ಲಿ ನೋಡಿ, ಎಲ್ಲದರಲ್ಲಿ ಪ್ಲಸ್ಸೇ ಇದೆ. ಅಂದರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸನ್ನು ಓದ್ತಾ ಇದ್ದೀವಿ, ಹೀಟ್ ಅಬ್ಸರ್ವ್ ಮಾಡ್ಕೊಳ್ಳುವಂಥ ರಿಯಾಕ್ಷನ್ಸನ್ನು ಓದ್ತಾ ಇದ್ದೀವಿ, ಹೀಟ್ ಲಿಬ್ರೇಷನ್ ಅಲ್ಲ. ಮೀನ್ಸ್ ಆಲ್ ದೀಸ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ವಾಟ್? ಎಂಡೋಥರ್ಮಿಕ್ ರಿಯಾಕ್ಷನ್. ಡೆಲ್ಟಾ ಎಚ್ ಇಸ್ ಪಾಸಿಟಿವ್, ಇಟ್ ಮೀನ್ಸ್ ಹೀಟ್ ಈಸ್ ಅಬ್ಸರ್ವ್ಡ್. ಹೀಟ್ ಅನ್ನೋದು ಏನಾಗ್ತಿದೆ? ಅಬ್ಸರ್ವ್ ಮಾಡ್ಕೊತಿದೆ. ಎಲ್ಲ ಕೇಸಸಲ್ಲಿ ಅಷ್ಟೇ ಹೀಟ್ ಅನ್ನೋದು ಅಬ್ಸರ್ವ್ ಆಗ್ತಿದೆ. ದಿಸ್ ಇಸ್ ದಿ 3 ಟೈಪ್ಸ್ ಆಫ್ ವಾಟ್? ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಚೇಂಜಸ್ ಡ್ಯೂರಿಂಗ್ phase transformations. Then next type of enthalpy, enthalpy of formation, or standard enthalpy of formation. Enthalpy of formation. So ಯಾವ ಥರ ಬರೀಬಹುದು? ಡೆಲ್ಟಾ ಎಚ್, ದಟ್ ಈಸ್ ಎಂಥಾಲ್ಪಿ. ಫಾರ್ಮೇಷನ್ ಮೀನ್ಸ್ F, standard means not, that is delta H naught of F is called as what? Standard enthalpy of formation. So here enthalpy of formation or standard enthalpy of formation is defined as enthalpy change that occur to form only 1 mole of substance from its constituent atoms or constituent gaseous isolated atoms ಅಂತಾನು ಹೇಳ್ಬೋದು. ಅವುಗಳ ಆಟಮ್ಸ್ನಿಂದ ಮಾತ್ರ ಫಾರ್ಮ್ ಆಗಬೇಕು, ಅವುಗಳನ್ನ ಏನಂತ ಕರಿತೀವಿ? ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. That is right. Enthalpy change. Enthalpy change that occur to form 1 mole of substance from its constituents ಆಟಮ್ಸ್ ಓನ್ಲಿ. ಅವುಗಳ ಆಟಮ್ಸ್ನಿಂದ ಮಾತ್ರನೇ ಫಾರಮ್ ಆಗಬೇಕು, 1 ಮೋಲ್ ಸಬ್ಸ್ಟೆನ್ಸ್ ಮಾತ್ರನೇ ಅದು. ಅದನ್ನೇ ಅಂತ ಕರಿತೀವಿ ಅಂದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಇಫ್ ಇಟ್ ಈಸ್ ಇನ್ ಸ್ಟ್ಯಾಂಡರ್ಡ್ ಸ್ಟೇಟ್, ಇಫ್ ಇಟ್ ಈಸ್ ಇನ್ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಏನಾದರೂ ಇದೆ ಅಂದರೆ ದಟ್ ವಿ ಕಾಲ್ಡ್ ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಇವೇನಾದರೂ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಇದೆ ಅಂದರೆ ನಾವೆಂತ ಕರಿತೀವಿ? ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನೋಡಿ, 1 ಮೋಲ್ ಸಬ್ಸ್ಟೆನ್ಸು ಅವುಗಳ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ನಿಂದ, ಅಂದರೆ ಅವುಗಳಲ್ಲಿರುವಂಥ ಆಟಮ್ಸ್, ಕಾನ್ಸ್ಟಿಟ್ಯೂಯೆಂಟ್ಸ್ ಅಂದರೆ ಏನು? ಒಂದು ಸಬ್ಸ್ಟೆನ್ಸಲ್ಲಿ ಏನೇನು ಆಟಮ್ಸ್ ಇದೆಯೋ ಅದರಿಂದನೇ ಫಾರ್ಮ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಫಾರ್ಮೇಷನ್ ಆಫ್ ವಾಟರ್. ಎಕ್ಸಾಂಪಲ್ ಅಬ್ಸರ್ವ್ ಫಾರ್ಮೇಷನ್ ಆಫ್ ವಾಟರ್. ಸೊ ವಾಟರ್ ಫಾರಮ್ ಆಗಬೇಕು. ವಾಟರ್ ಅಂದರೆ ಏನಿರುತ್ತೆ? H2O. ಸೊ ಇವುಗಳಲ್ಲಿ ಆಟಮ್ಸ್ ಯಾವ್ಯಾವಿದೆ? H ಮತ್ತು ಆಕ್ಸಿಜನ್. ವಾಟರ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಾತ್ರ ಇದೆ, ಅವುಗಳಿಂದನೇ ಫಾರಮ್ ಆಗಬೇಕು. ಸೊ H2
that is gas, H2 hydrogen gas plus oxygen gas, O2 ತಾನೆ, that is gas, that gives rise to what? H2O, water ಏನಾಗಿರುತ್ತೆ, that is liquid ಆಗಿರುತ್ತೆ. ಸೊ ಇವಾಗ ನೋಡಿ H2 1 ಮೋಲ್ ತಾನೆ ಫಾರಮ್ ಆಗಿದೆ, ಬ್ಯಾಲೆನ್ಸ್ ಆಗಿದೆಯಾ, 2 ಆಕ್ಸಿಜನ್ಸ್ ಇದೆ, 1 ಆಕ್ಸಿಜನ್ಸ್. ಸೊ ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಹಾಫ್ ಆಕ್ಸಿಜನ್ ತಗೊಂತೀವಿ. ಸೊ 2 ಗೆಟ್ ಕ್ಯಾನ್ಸಲ್ ಆಯಿತು, 1 ಆಕ್ಸಿಜನ್ ಬಂತು. ಇಲ್ಲಿ 8 ಹೈಡ್ರೋಜನ್ಸ್, 1 ಮೋಲ್ ಮಾತ್ರ ಫಾರಮ್ ಆಗಬೇಕು, 1 ಮೋಲ್ ಫಾರ್ಮ್ ಆಗಿದೆ ತಾನೆ. ಸೊ ಡೆಲ್ಟಾ H ಆಫ್ ಫಾರ್ಮೇಷನ್, ಇಫ್ ಇಟ್ ಈಸ್ ಇನ್ ಸ್ಟ್ಯಾಂಡರ್ಡ್ ಸ್ಟೇಟ್ ದಟ್ ಈಸ್ ಡೆಲ್ಟಾ H ನಾಟ್ ಅಂತ ಕರಿತೀವಿ. ದಟ್ ಈಸ್ ಈಕ್ವಲ್ ಟು ಮೈನಸ್ 285.5 ಕಿಲೋ ಜೌಲ್ಸ್ ಪರ್ ಮೂನ್. ಇಷ್ಟು ಹೀಟನ್ನು ಲಿಬ್ರೇಟ್ ಮಾಡುತ್ತೆ. ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಹೀಟ್ ಲಿಬ್ರೇಟ್ ಮಾಡ್ತಿದೆ ತಾನೆ. ಸೊ ಆಲ್ರೆಡಿ ನಾವು ಓದಿದ್ದೀವಿ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಸೊ ಹೀಟ್ ಈಸ್ ಲಿಬ್ರೇಟೆಡ್ ಕಾಲ್ಡ್ ವಾಟ್, ಎಕ್ಸೋಥರ್ಮಿಕ್. ಇಲ್ಲಿ ಎಂಥಾಲ್ಪಿ ಫಾರ್ಮ್ ಆಗಿದೆ. ಸೊ ದಿಸ್ ಈಸ್ ಕಾಲ್ಡ್ ವಾಟ್, ಎಂಥಾಲ್ಪಿ ಆಫ್ ಫಾರ್ಮೇಷನ್. ನಾ ಎಕ್ಸಾಂಪಲ್ ಸಿಮಿಲರ್ಲಿ ಒನ್ ಮೋರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ. ಫಾರ್ಮೇಷನ್ ಆಫ್ ಮೀಥೇನ್, ಫಾರ್ಮೇಷನ್ ಆಫ್ ಮೀಥೇನ್. ಮೀಥೇನ್ ಅಂದ್ರೆ ಏನು, CH4. ಯಾವುದರಿಂದ ಫಾರಮ್ ಆಗಬೇಕು, ಕಾರ್ಬನ್ ಮತ್ತು ಹೈಡ್ರೋಜನ್ಸ್ನಿಂದ ಮಾತ್ರನೇ ಫಾರಮ್ ಆಗಬೇಕು. ಸೊ ಕಾರ್ಬನ್ ಪ್ಲಸ್ ಹೈಡ್ರೋಜನ್ H2, ದಟ್ ಗಿವ್ಸ್ ಎಷ್ಟು ವಾಟ್, CH4. ಎಷ್ಟು ಹೈಡ್ರೋಜನ್ಸ್ ಇದೆ, 4 ಹೈಡ್ರೋಜನ್ಸ್ ಇದೆ. ಸೊ ರೈಟ್ ಹಿಯರ್ 2. ಸೊ 1 ಕಾರ್ಬನ್ ಇದೆ, ಕಾರ್ಬನ್ ಬೇಸಿಕ್ ಆಗಿ ಸಾಲಿಡ್ ಆಗಿರುತ್ತೆ, ಹೈಡ್ರೋಜನ್ ಗ್ಯಾಸ್, ದೆನ್ ಮೀಥೇನ್ ಇಸ್ ಆಲ್ಸೋ ಗ್ಯಾಸ್. ಸೊ ಇದು ಫಾರಮ್ ಆಗಬೇಕಂದ್ರೆ ಏನಿರುತ್ತೆ, ಡೆಲ್ಟಾ H ಆಫ್ ಫಾರ್ಮೇಷನ್ ದಟ್ ಈಸ್ ಈಕ್ವಲ್ ಟು ಮೈನಸ್ 74.8 ಕಿಲೋ ಜೌಲ್ಸ್ ಪರ್ ಮೋಲ್. ಇಷ್ಟು ಹೀಟನ್ನು ಲಿಬ್ರೇಟ್ ಮಾಡ್ತಿದೆ. ಅರ್ಥ ಆಯ್ತಲ್ಲ. ಸೊ ಇದು ಎಂಥಾಲ್ಪಿ ಆಫ್ ಫಾರ್ಮೇಷನ್. ನಾವು ಅಬ್ಸರ್ವ್ ಮಾಡಿ ಥರ್ಡ್ ಒನ್, ಫಾರ್ಮೇಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಫಾರ್ಮೇಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರಮ್ ಆಗಬೇಕು. ಇದು ಥರ್ಡ್ ಎಕ್ಸಾಂಪಲ್, ಇದು ಸೆಕೆಂಡ್ ಎಕ್ಸಾಂಪಲ್, ಇದು ಫಸ್ಟ್ ಎಕ್ಸಾಂಪಲ್. ಸೊ ಫಾರ್ಮೇಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ದಿ ಥರ್ಡ್ ಎಕ್ಸಾಂಪಲ್. ಸೊ ಯಾವ್ಯಾವುದರಿಂದ ಫಾರಮ್ ಆಗಬೇಕು, ಕ್ಯಾಲ್ಸಿಯಮ್, ಕಾರ್ಬನ್ ಮತ್ತು ಆಕ್ಸಿಜನ್ ಇಂದ ಫಾರಮ್ ಆಗಬೇಕು. ಬಟ್ ಹಿಯರ್ ದಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಫಾರ್ಮ್ಡ್ ಬೈ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಸಾಲಿಡ್ ಆಯಿತು, ಕ್ಯಾಲ್ಸಿಯಂ ಆಕ್ಸೈಡು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಕ್ಯಾಲ್ಸಿಯಂ ಆಕ್ಸೈಡ್ ಸಾಲಿಡ್. ಸೊ ಏನಾಯ್ತು, ಇವೆರಡು ರಿಯಾಕ್ಟ್ ಆಯಿತು, CaCO3. ನೋಡಿ CO2 CaO, that is CaCO plus 1 CO3, that is calcium carbonate solid. So delta H of formation is equal to, this is not enthalpy of formation, this is enthalpy of reaction. ಇದೇನಾಯಿತು, enthalpy of reaction. ಫಾರ್ಮೇಷನ್ ಲ ಸ್ಟ್ಯಾಂಡರ್ಡ್ ಸ್ಟೇಟ್ ಅಲ್ಲಿ ಹೀಟ್ ಎಷ್ಟು ಲಿಬ್ರೇಟ್ ಆಗುತ್ತೆ, ಇಲ್ಲಿ ಮೈನಸ್ heat is liberated, sorry, here heat is liberated, that is delta H naught of R is equal to minus 178 kilojoules per mole. This much of heat is liberated. ಇದು exothermic reaction. So ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯಾಲ್ಸಿಯಂ ಕಾರ್ಬನೇಟ್ is formed from calcium oxide and carbon dioxide. 1 mole ಫಾರಮ್ ಆಗಬೇಕು, ಅದನ್ನೇ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರೆಯೋದು. ಎಂಥಾಲ್ಪಿ ಚೇಂಜ್ ದಟ್ ಅಕ್ಕರ್ ಟು ಫಾರ್ಮ್ 1 mole. 1 mole ಸಬ್ಸ್ಟೆನ್ಸ್ ಫಾರಮ್ ಆಗಬೇಕು, ಯಾವಾಗಲಿಂದ, ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ ನಿಂದಾನೆ. ಇವುಗಳೆಲ್ಲ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ ನಿಂದಾನೆ ಫಾರ್ಮ್ ಆಯ್ತಲ್ವಾ. ಇದರಲ್ಲಿ ಏನೇನು ಆಟಮ್ ಇದೆ, ಕ್ಯಾಲ್ಸಿಯಂ ಇದೆ, ಕಾರ್ಬನ್ ಇದೆ, ಆಕ್ಸಿಜನ್ ಇದೆ. ಕ್ಯಾಲ್ಸಿಯಂ, ಕಾರ್ಬನ್ ಆ್ಯಂಡ್ ಆಕ್ಸಿಜನ್, ಈ ಮಾತ್ರ ಆಟಮ್ಸ್ ಇರೋದು. ಆದರೆ ಇಲ್ಲಿ ನೋಡಿ, ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೋ ಕಾಂಪೌಂಡ್ನಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಕಾಂಪೌಂಡಿಂದ ಆಗಿದೆ. ಸೊ ಈ ಥರ ಫಾರಮ್ ಆಗಬಾರ್ದು. ಆ್ಯಕ್ಚುಲಿ ಯಾವ ಥರ ಆಗಬೇಕು, ಕ್ಯಾಲ್ಸಿಯಂ ಪ್ಲಸ್ ಆಕ್ಸಿಜನ್ ಪ್ಲಸ್ ಕಾರ್ಬನ್, ಈ ಥರ ಸೇರ್ಕೊಂಡ್ಬಿಟ್ಟು ಏನಾಗಬೇಕು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಬೇಕು. ಸೊ 3 ಕಾರ್ಬನ್ 3 ಆಕ್ಸಿಜನ್ಸ್ ಇದೆ. ಸೊ ನಾವೇನು ಮಾಡಬೇಕು, 3/2 ಅಂತ ತಗೋಬೇಕು. ಅವಾಗ ಒಂದು ಕ್ಯಾಲ್ಸಿಯಂ ಒಂದು ಕಾರ್ಬನ್, ಸರಿ ಹೋಯ್ತು. ಇವಾಗ ಕ್ಯಾಲ್ಸಿಯಂ ಸಾಲಿಡು, ಆಕ್ಸಿಜನ್ ಗ್ಯಾಸು, ಕಾರ್ಬನ್ ಸಾಲಿಡ್. ಸೊ ಇವಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸಾಲಿಡ್, ಇದನ್ನ ಏನಂತ ಕರಿತೀವಿ, ಡೆಲ್ಟಾ H ಆಫ್ ಫಾರ್ಮೇಷನ್ ದಟ್ ಈಸ್ ಈಕ್ವಲ್ ಟು ಮೈನಸ್ 178 ಕಿಲೋಜೌಲ್ಸ್ ಪರ್ ಮೋಲ್ ಅಂತ ಕರಿತೀವಿ. ಇದು ಎಂಥಾಲ್ಪಿ ಆಫ್ ಫಾರ್ಮೇಷನ್. ದಿಸ್ ಈಸ್ ನಾಟ್ ಎ ಎಂಥಾಲ್ಪಿ ಆಫ್ ಫಾರ್ಮೇಷನ್, ಹವೆವರ್ ಇಟ್ ಈಸ್ ವಾಟ್, ಎಂಥಾಲ್ಪಿ ಆಫ್ ರಿಯಾಕ್ಷನ್. ಇದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಲ್ಲ, ಎಂಥಾಲ್ಪಿ ಆಫ್ ರಿಯಾಕ್ಷನ್. ಯಾಕೆ ಅಂದರೆ ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ನಿಂದ ಫಾರಮ್ ಆಗ್ತಿದೆ, ಆದರೆ ಅವುಗಳ ಆಟಮ್ಸ್ನಿಂದ ಮಾತ್ರ ಫಾರಮ್ ಆದರೆ ನಾವೇನಂತ ಕರಿತೀವಿ, ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ನಿಂದ ಫಾರಮ್ ಆದರೆ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ. ಸೊ ಸಿಮಿಲರ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ, ಫಾರ್ಮೇಷನ್ ಆಫ್ HBr. ಹೈಡ್ರೋಜನ್ ಬ್ರೋಮೈಡ್. ಸೊ ಹೈಡ್ರೋಜನ್ ಬ್ರೋಮೈಡ್ ಅಲ್ಲಿ ಯಾವ್ಯಾವ ಇದೆ, ಹೈಡ್ರೋಜನ್ ಮತ್ತೆ ಬ್ರೋಮಿನ್ ಇದೆ. ಸೊ ಯಾವ ತರ ಫಾರಮ್ ಆಗುತ್ತೆ ಇದು, ಪ್ಲಸ್ H2 ಗ್ಯಾಸ್ ಪ್ಲಸ್ Br2 ಗ್ಯಾಸ್. ಹೈಡ್ರೋಜನ್ ಡಯಾಟಮಿಕ್ ಗ್ಯಾಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಬ್ರೋಮಿನ್ ಡಯಾಟಮಿಕ್ ಗ್ಯಾಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸೊ ಇವೆರಡು ರಿಯಾಕ್ಟ್ ಆಗಿಬಿಟ್ಟು ಏನಾಯಿತು, HBr. ಇಟ್ ಗಿವ್ಸ್ ರೈಸ್ ಟು
Br. So ಎಷ್ಟಿದೆ 2 bromines 2 hydrogens ಇದೆ. So 2 molecules HBr. That is also a gas. So this is also not enthalpy of formation. This is also enthalpy of reaction. ಇದು ಕೂಡ enthalpy of reaction. That is equal minus 72.8 kilojoules per mole. ಅರ್ಥ ಆಯ್ತಲ್ಲ. ಯಾಕೆ ಇದು ಕೂಡ ಎಂಥಾಲ್ಪಿ ಆಫ್ ರಿಯಾಕ್ಷನ್ನು ನಾಟ್ ಫಾರ್ಮೇಷನ್ ಅಲ್ಲ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಗಿವ್ಸ್ 2 moles ಫಾರ್ಮ್ ಆಗಿದೆ ನೋಡಿ. 1 mole ಫಾರ್ಮ್ ಆಗಬೇಕಲ್ವಾ, ಡೆಫಿನೇಷನ್ ಪ್ರಕಾರ 1 mole ಫಾರ್ಮ್ ಆಗಬೇಕು ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ನಿಂದ ಫಾರ್ಮ್ ಆಗಬೇಕು. ಆದರೆ ಇಲ್ಲಿ ಏನಾಗ್ತದೆ 2 moles ಫಾರ್ಮ್ ಆಗ್ತದೆ ಮತ್ತೆ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ನಿಂದ ಮಾತ್ರನೇ ಆಗ್ತಾ ಇದೆ. 2 moles ಆಗ್ತಾ ಇರೋದ್ರಿಂದ ದಿಸ್ ಇಸ್ ನಾಟ್ ಎ ಎಂಥಾಲ್ಪಿ ಆಫ್ ಫಾರ್ಮೇಷನ್. ಸೊ 2 molesನಿಂದ 1 mole ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಡಿವೈಡ್ ಹೋಲ್ ಇಕ್ವೇಷನ್ ಬೈ 2. ಈ ಇಕ್ವೇಷನ್ ಏನು ಮಾಡಬೇಕು, ಡಿವೈಡ್ ಮಾಡಿ 2ನಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಅಂದರೆ ಅಥವಾ ಆರ್ ಮಲ್ಟಿಪ್ಲೈ ಹಾಫ್ನಿಂದ ಆದರೂ ಮಲ್ಟಿಪ್ಲೈ ಮಾಡಿ, ಇಲ್ಲಾಂದರೆ ಡಿವೈಡ್ ಮಾಡಿ 2ನಿಂದ. ಸೊ ಇವಾಗ ನೋಡಿ ನಾನು ಮಲ್ಟಿಪ್ಲೈ ಮಾಡ್ತೀನಿ. ಹಾಫು ದಟ್ ಈಸ್ 1/2 H2 ಗ್ಯಾಸ್ ಪ್ಲಸ್ 1/2 Br2 ಗ್ಯಾಸ್. ದಟ್ ಗಿವ್ಸ್ ರೆಸ್ ಟು 2 ಇದೆ ಇಂಟು 1/2 ಅಂದರೆ 2/2 HBr. ದಟ್ ಈಸ್ ಗ್ಯಾಸ್. ಸೊ ಡೆಲ್ಟಾ H ನಾಟ್ ಆಫ್ R divided by 2 that is equal to minus 72.8 kilojoules per mole divided by 2. ಎಲ್ಲದಕ್ಕೂ ಡಿವೈಡ್ ಬೈ 2 ಮಾಡಿದೀವಲ್ವಾ. ಸೊ ಇವಾಗ ಡೆಲ್ಟಾ H ನಾಟ್ ಆಫ್ ಆರ್ ಅನ್ನೋದೇನಾಯಿತು, ದಟ್ ಈಸ್ ಈಕ್ವಲ್ ಟು ಡೆಲ್ಟಾ H ನಾಟ್ ಆಫ್ ಫಾರ್ಮೇಷನ್ ಆಯಿತು. ಡೆಲ್ಟಾ H ನಾಟ್ ಆಫ್ ಆರ್ ಡಿವೈಡ್ ಬೈ 2 ಅನ್ನೋದೇನಾಯಿತು, ಫಾರ್ಮೇಷನ್ ಆಯಿತು. ಸೊ ಇದರಿಂದ ಡಿವೈಡ್ ಮಾಡಿ ಏನಾಗುತ್ತೆ, 72.8 ಡಿವೈಡ್ ಬೈ 2 ಮಾಡಿ ಎಷ್ಟು ಬರುತ್ತೆ, ಮೈನಸ್ 36.4 kilojoules per mole. ಇಷ್ಟಾಯ್ತಲ್ಲ. ಸೊ ಇವಾಗ ಏನಾಯಿತು ಫಾರ್ ದಿಸ್ ರಿಯಾಕ್ಷನ್, ಇದನ್ನೇ ನಾನು ಬರಿತಾ ಇದ್ದೀನಿ ನೋಡಿ, ಆಫ್ H2 ಗ್ಯಾಸ್ ಪ್ಲಸ್ ಆಫ್ Br2 ಗ್ಯಾಸ್. ದಟ್ ಗಿವ್ಸ್ ರೆಸ್ ಟು 2 ಕ್ಯಾನ್ಸಲ್ ಆಯಿತು, HBr ಗ್ಯಾಸ್. ಸೊ ಡೆಲ್ಟಾ H ನಾಟ್ ಆಫ್ ಫಾರ್ಮೇಷನ್ ಈಸ್ ಈಕ್ವಲ್ ಟು ವಾಟ್, ಡೆಲ್ಟಾ H ನಾಟ್ ಆಫ್ ಆರ್ ಡಿವೈಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಮೈನಸ್ 36.4 kilojoules per mole. ಸೊ ಇದೇನಾಯಿತು, ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಯಿತು. ಸೊ ವಾಟ್ ಈಸ್ ದಿ ರಿಲೇಷನ್ ಬಿಟ್ವೀನ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆ್ಯಂಡ್ ರಿಯಾಕ್ಷನ್? ಸೊ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಇಸ್ ಈಕ್ವಲ್ ಟು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಡಿವೈಡ್ ಬೈ 2. ಫಾರ್ಮೇಷನ್ಗೂ ಮತ್ತು ರಿಯಾಕ್ಷನ್ಗೆ ಏನು ರಿಲೇಷನ್ನು ಇದು ಅರ್ಥ ಆಯ್ತಲ್ಲ. ಅಂದರೆ ಜನರಲ್ ಆಗಿ ಬರೀಬೇಕಂದ್ರೆ ಜನರಲಿ ಡೆಲ್ಟಾ H ನಾಟ್ ಆಫ್ ಫಾರ್ಮೇಷನ್ ಈಸ್ ಈಕ್ವಲ್ ಟು ಡೆಲ್ಟಾ H ನಾಟ್ ಆಫ್ ರಿಯಾಕ್ಷನ್ ಡಿವೈಡ್ ಬೈ n ಅಂತ. ಸೊ ಎನ್ ಅನ್ನೋದೇನು, ನಂಬರ್ ಆಫ್ ಮೂವ್ಸ್, ಇದು ಜನರಲಿ ಅರ್ಥ ಆಯ್ತಲ್ಲ. ಈ ರೀತಿ ಇರುತ್ತೆ. ದಿಸ್ ಇಸ್ ದಿ ರಿಲೇಷನ್ ಬಿಟ್ವೀನ್ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆ್ಯಂಡ್ ಎಂಥಾಲ್ಪಿ ಆಫ್ ರಿಯಾಕ್ಷನ್. ದೆನ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಈಸ್ ಲಾಸ್ ಆಫ್ thermochemistry. Laws of thermochemistry. Very very important. Laws of thermochemistry. Now take first law, that is first law of thermochemistry. First law of thermochemistry, that is called as also called as Lavoisier-Laplace law. Lavoisier-Laplace law. Lavoisier-Laplace law ಅಂತ ಕರೀತಿ. ತುಂಬ ಇಂಪಾರ್ಟೆಂಟು. ಫಸ್ಟ್ ಲಾ ಆಫ್ ಥರ್ಮೋಕೆಮಿಸ್ಟ್ರಿ ಆರ್ Lavoisier-Laplace law. That is right statement. It states that the amount of heat absorbed or evolved in a chemical reaction is equal to amount of heat absorbed ಇದ್ರೆ ಏನು ಮರಿಬೇಕು, evolved or absorbed
when a reaction is reversed. ಓಕೆ, ಏನಂತ ಹೇಳುತ್ತೆ ಸ್ಟೇಟ್ಮೆಂಟು? ಅಮೌಂಟ್ ಆಫ್ ಹೀಟ್ ಅಬ್ಸರ್ವ್ಡ್ ಆರ್ ಎವಾಲ್ವ್ಡ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಹೀಟ್ ಎವಾಲ್ವ್ಡ್ ಆರ್ ಅಬ್ಸರ್ವ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಇಫ್ ಇಟ್ ಈಸ್ ರಿವರ್ಸ್ಡ್. ಅಂದರೆ ಏನು ಹೇಳ್ತಾ ಇದೆ, ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಎಷ್ಟು ಹೀಟ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಅಥವಾ ಲಿಬ್ರೇಟ್ ಮಾಡುತ್ತೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ಕೆಮಿಕಲ್ ರಿಯಾಕ್ಷನ್ ರಿವರ್ಸ್ ಆಗಿದ್ದರೆ ಅಬ್ಸರ್ವ್ ಮಾಡ್ಕೊಂಡಿರೋದು ಲಿಬ್ರೇಟ್ ಮಾಡ್ತಾ ಇರುತ್ತೆ, ಲಿಬ್ರೇಟ್ ಮಾಡ್ಕೊಂಡಿರೋದು ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಬ್ಸರ್ವ್, ಏನಾದರೂ ಸ್ಟೇಟ್ಮೆಂಟ್ ಅರ್ಥ ಆಗಿಲ್ಲ ಅಂದರೆ ಎಕ್ಸಾಂಪಲ್ ನೋಡಿ ಯಾವ ಥರ ಅಂತ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ವಾಟರ್, ಫಾರ್ಮೇಷನ್ ಆಫ್ ವಾಟರ್, ದಟ್ ಈಸ್ H2 ಗ್ಯಾಸ್ ಪ್ಲಸ್ ಆಕ್ಸಿಜನ್ ಗ್ಯಾಸ್, ದಟ್ ಈಸ್ ಆಫ್ ಆಕ್ಸಿಜನ್, ರೈಟ್? ಇದೇ ತಾನೇ ತಗೊಂಡಿದ್ದು. ಸೊ ಏನಾಯಿತು, H2O ಗ್ಯಾಸ್ ಅಥವಾ H2O ಲಿಕ್ವಿಡ್, ವಾಟರ್ ಲಿಕ್ವಿಡ್ ಆಯಿತು. ಸೊ ಡೆಲ್ಟಾ H ಎಷ್ಟಿತ್ತು? ಡೆಲ್ಟಾ H ಆಫ್ ಫಾರ್ಮೇಷನ್ ಅಥವಾ ಡೆಲ್ಟಾ H ಆಫ್ ರಿಯಾಕ್ಷನ್ ದಟ್ ಈಸ್ ಈಕ್ವಲ್ -285.8 ಕಿಲೋ ಜೌಲ್ಸ್ ಪರ್ ಮೋಲ್ ಇಷ್ಟಿತ್ತಲ್ವಾ. ಸೊ ಏನಾಯಿತು, H2O ಅನ್ನೋದು ಫಾರಮ್ ಆಗ್ತಿದೆ, ವಾಟರ್ ಫಾರಮ್ ಆಗ್ತಿದೆ. ಸೊ ಹೀಟ್ ಏನಾಯಿತು, ಲಿಬ್ರೇಟ್ ಆಯಿತು. ಅದೇ ರೀತಿ ನೋಡಿ, ಇವಾಗ ರಿವರ್ಸ್ ಮಾಡ್ತಾ ಇದ್ದೀನಿ ರಿಯಾಕ್ಷನ್. H2O ಲಿಕ್ವಿಡ್ ಆಯಿತು ಪ್ಲಸ್ ದಟ್ ಗಿವ್ಸ್ ಎಷ್ಟು, H2O ಲಿಕ್ವಿಡ್ ಏನು ಮಾಡ್ತಾ ಇದೆ, H2 ಗ್ಯಾಸ್ ಪ್ಲಸ್ ಆಫ್ O2 ಗ್ಯಾಸ್. ಇವಾಗ ಏನಾಯಿತು, ಡೆಲ್ಟಾ H ಆಫ್ ಫಾರ್ಮೇಷನ್ ಇರೋದೇನಾಯಿತು, ರಿಯಾಕ್ಷನ್, ದಟ್ ಈಸ್ ಈಕ್ವಲ್ ಟು ಡೆಲ್ಟಾ H ಆಫ್ ಫಾರ್ಮೇಷನ್ ಈಸ್ ಈಕ್ವಲ್ ಮೈನಸ್ ಇರೋದು ಪ್ಲಸ್ ಆಯಿತು 285.8 ಕಿಲೋ ಜೌಲ್ಸ್ ಪರ್ ಮೋಲ್. ಅಂದರೆ ವಾಟರ್ ಫಾರಮ್ ಆಗಬೇಕು ಅಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಗ್ಯಾಸಿಂದ ನಾವೇನು ಮಾಡ್ತಾ ಇದ್ವಿ, ಹೀಟ್ ಲಿಬ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಏನು ಮಾಡ್ತಾ ಇದ್ದೀವಿ, ಕಂಡೆನ್ಸ್ ಮಾಡ್ತಾ ಇದ್ದೀವಿ. ಹೀಟ್ ಲಿಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಕಂಡೆನ್ಸ್ ಅಂತ, ಕಂಡೆನ್ಸ್ ಮಾಡ್ತಾ ಇದ್ದೀವಿ, ಕೂಲ್ ಮಾಡ್ತಾ ಇದ್ದೀವಿ. ಅದೇ ರೀತಿ ವಾಟರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಮಾಡಬೇಕಂದ್ರೆ ಏನು ಮಾಡಬೇಕು, ಹೀಟ್ ಮಾಡಬೇಕು. ಹೀಟ್ ಮಾಡ್ತಾ ಇದೀವಿ ಅಂದರೆ ಹೀಟ್ ಅಬ್ಸರ್ವ್ ಮಾಡ್ಕೊಂಡು 285 ಎಷ್ಟು ಲಿಬ್ರೇಟ್ ಮಾಡ್ತಿದ್ಯೋ ಅಷ್ಟು ಅಬ್ಸರ್ವ್ ಮಾಡಬೇಕು. ಅಂದರೆ ಒಂದು ರಿಯಾಕ್ಷನ್ ಕ್ಯಾರಿ ಆಗಬೇಕು ಅಂದರೆ ಹೀಟ್ ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ ಅಥವಾ ಲಿಬ್ರೇಟ್ ಮಾಡ್ತಾ ಇರುತ್ತೆ. ಅದನ್ನೇ ರಿವರ್ಸ್ ಮಾಡಿದಾಗ ಹೀಟ್ ಅನ್ನೋದು ರಿವರ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ದಿ ಸ್ಟೇಟ್ಮೆಂಟ್ ಆಫ್ ವಾಟರ್. ಫಸ್ಟ್ ಲಾ ಆಫ್ ಥರ್ಮೋಕೆಮಿಸ್ಟ್ರಿ ವಿ ಕಾಲ್ಡ್ ಆಸ್ ವಾಟರ್, ಲವೈಸರ್ ಲ್ಯಾಪ್ಲೇಸ್ ಲಾ. ದೆನ್ ರೈಟ್ ಅ ಸೆಕೆಂಡ್ ಲಾ, ದಟ್ ಈಸ್ second law of thermochemistry. Second law of thermochemistry, that is called Hess's law of heat summation. Hess's law of heat summation. Hess's law of heat summation ಅಥವಾ second law of thermochemistry ಅಂತ ಕರಿತೀವಿ ಸ್ಟೇಟ್ಮೆಂಟ್. So observe ಮಾಡಿ ಸ್ಟೇಟ್ಮೆಂಟು. It states that enthalpy of reaction is constant whether the reaction takes place single step or multiple step. That is, it states that enthalpy of a reaction is constant. Enthalpy of a reaction is constant whether the reaction is takes place in a single step or multiple steps. ಮಲ್ಟಿಪಲ್ ಸ್ಟೆಪ್ ಅಂದರೆ ಒಂದು ರಿಯಾಕ್ಷನ್ನ ಎಂಥಾಲ್ಪಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ಒಂದು ಸ್ಟೆಪ್ಪಲ್ಲಿ ಆಗಿರ್ಬೋದು ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಸ್, ಮಲ್ಟಿಪಲ್ ಸ್ಟೆಪ್ಸ್ ಅಲ್ಲಾದರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ಫಾರ್ಮೇಷನ್ ಆಫ್ carbon monoxide. For example, take formation of carbon monoxide. Formation of carbon monoxide, CO gas. CO gas ಫಾರ್ಮ್ ಆಗಬೇಕು. ಸೊ here observe the CO gas is formed by directly carbon is reacts with oxygen that gives rise to carbon monoxide. Now let's take off gas and solid. So carbon monoxide ಏನಾಯಿತು, ಗ್ಯಾಸ್ ಫಾರ್ಮ್ ಆಯಿತು. ಸೊ here delta H of naught is equal to -110.5 ಕಿಲೋ ಜೌಲ್ಸ್ ಪರ್ ಮೋಲ್. ಕಾರ್ಬನ್ ಮೊನಾಕ್ಸೈಡು ಒಂದು ಸ್ಟೆಪ್ಪಲ್ಲಿ ಫಾರ್ಮ್ ಆಯಿತು, ಕಾರ್ಬನ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆಯಿತು, ಕಾರ್ಬನ್ ಮೊನಾಕ್ಸೈಡ್ ಬಂತು. ಅದೇ ರೀತಿ ಇದು ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಸಲ್ಲಿ ಫಾರ್ಮ್ ಆಗುತ್ತೆ. ಯಾವ ಥರ ಫಾರ್ಮ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಒಂದು ಸ್ಟೆಪ್ಪಲ್ಲಿ ಫಾರ್ಮ್ ಆಯಿತು, ಈಟ್ ಇಷ್ಟು ಬಂತು. ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಸಲ್ಲಿ ಫಾರ್ಮ್ ಆದ್ರೂ ಈಟ್ ಇಷ್ಟೇ ಇರಬೇಕು ತಾನೆ, ಅದನ್ನು ಹೇಳ್ತಾ ಇರೋದು ಎಂಥಾಲ್ಪಿ ಆಫ್ ರಿಯಾಕ್ಷನ್ ಇಸ್ ಕಾನ್ಸ್ಟೆಂಟ್ ವೆದರ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸಿಂಗಲ್ ಸ್ಟೆಪ್ ಆರ್ ಮಲ್ಟಿಪಲ್ ಸ್ಟೆಪ್ಸ್. ಸೊ ಇವಾಗ ನೋಡಿ, ಒಂದಕ್ಕಿಂತ ಜಾಸ್ತಿ ಸ್ಟೆಪ್ಸಲ್ಲಿ ಅಂದರೆ 2 ಸ್ಟೆಪ್ಸಲ್ಲಿ ಆಗುತ್ತೆ. ಯಾವ ಥರ ಆಗುತ್ತೆ ಅಂದರೆ ಕಾರ್ಬನ್
ಪ್ಲಸ್ ಆಕ್ಸಿಜನ್ ದಟ್ ಗಿವ್ಸ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಸಾಲಿಡ್ ಪ್ಲಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಯಿತು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಂತು. ಸೊ ಡೆಲ್ಟಾ ಎಚ್ ನಾಟ್ ಈಸ್ ಈಕ್ವಲ್ ಟು, ನಿಮಗೆ ಗೊತ್ತಿದೆ ಡೆಲ್ಟಾ ಎಚ್ ನಾಟ್ ದಟ್ ಈಸ್ ಈಕ್ವಲ್ ಟು -393.5 ಕಿಲೋ ಜೌಲ್ಸ್ ಪರ್ ಮೋಲ್. ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಎಷ್ಟು ಬಂತು. ಸೊ ಅದೇ ರೀತಿ ನೋಡಿ, ಇದು ಇನ್ನೂ ಒಂದು ಸ್ಟೆಪ್ಪಲ್ಲಿ ಆಗುತ್ತೆ. ಯಾವ ಥರ ಕಾರ್ಬನ್ ಡೈಆಕ್ಸೈಡ್ ಇನ್ನೂ ಒಂದು ರೀತಿ ಫಾರ್ಮ್ ಆಗುತ್ತೆ ಅಂದರೆ, ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ ಆಫ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್. ಕಾರ್ಬನ್ ಮೊನಾಕ್ಸೈಡು ಮತ್ತು ಇದು ಗ್ಯಾಸು, ಆಕ್ಸಿಜನ್ ಗ್ಯಾಸ್ ಇವೆರಡು ರಿಯಾಕ್ಟ್ ಆಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗುತ್ತೆ. ಸೊ ದಿಸ್ ಇಸ್ ಡೆಲ್ಟಾ ಎಚ್ ದಟ್ ಈಸ್ ಈಕ್ವಲ್ ಟು, ಇದಕ್ಕೆ ಎಷ್ಟಿದೆ ಅಂದರೆ -283.0 ಕಿಲೋ ಜೌಲ್ಸ್ ಪರ್ ಮೋಲ್ ಇಷ್ಟಿದೆ. ಯಾವುದಕ್ಕೆ, ಕಾರ್ಬನ್ ಮೊನಾಕ್ಸೈಡು ಮತ್ತು ವಾಟರ್ ಆಕ್ಸಿಜನ್ನಿಂದ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಯಿತು, ಕಾರ್ಬನ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಆಗಿಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಆಯಿತು. ಸೊ ಇವಾಗ ನೋಡಿ, ಈ ರಿಯಾಕ್ಷನ್ನ ರಿವರ್ಸ್ ಮಾಡ್ಕೊಳ್ಳಿ. ಇದನ್ನು ರಿವರ್ಸ್ ಮಾಡ್ಕೊತೀನಿ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಬೈ ಅಪ್ಲೈಯಿಂಗ್ ಫಸ್ಟ್ ಲಾ ಅಪ್ಲೈ ಮಾಡಿಬಿಟ್ಟು ಏನು ಮಾಡ್ತೀನಿ, ರಿವರ್ಸ್ ಮಾಡ್ಕೊತೀನಿ. ಕಾರ್ಬನ್ ಡೈಆಕ್ಸೈಡ್ ದಟ್ ಗಿವ್ಸ್ ರೈಸ್ ಟು ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ ಪ್ಲೇಸ್ ಆಫ್ ಮಾಲಿಕ್ಯೂಲ್ ಆಫ್ ಆಕ್ಸಿಜನ್ ಗ್ಯಾಸ್. ಇದನ್ನು ರಿವರ್ಸ್ ಮಾಡ್ಕೊಂಡಿದ್ದೀನಿ ಈ ರಿಯಾಕ್ಷನ್. ಅವಾಗ ಏನಾಯಿತು, ಡೆಲ್ಟಾ ಎಚ್ ನಾಟ್ ಈಸ್ ಈಕ್ವಲ್ ಟು ಮೈನಸ್ ಇರೋದೇನಾಯಿತು ಪ್ಲಸ್ 283.0 ಕಿಲೋ ಜೌಲ್ಸ್ ಪರ್ ಮೋಲ್. ಇದೇ ತಾನೇ ಫಸ್ಟ್ ಲಾ ಹೇಳೋದು. ಫಸ್ಟ್ ಲಾನಿಂದ ಏನು ಮಾಡ್ತಾ ಇದ್ದೀನಿ, ಇವೆರಡನ್ನು ರಿವರ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಹ್ಯಾಡ್ ಮಾಡ್ಕೊಳ್ಳಿ ಇದನ್ನು. ಸೊ ಇದನ್ನು 1 ಅಂತ ತೊಗೊಳ್ಳಿ, ಇದನ್ನು 2 ಅಂತ ತೊಗೊಳ್ಳಿ. ಸೊ ಇವೆರಡನ್ನು ಹ್ಯಾಡ್ ಮಾಡ್ಕೊಳ್ಳಿ. ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕ್ಯಾನ್ಸಲ್ ಆಗೋಯ್ತು. ಸೊ ಇಲ್ಲಿ ಎಷ್ಟಿದೆ, ಆಫ್ ಆಕ್ಸಿಜನ್ ಇದೆ, ಇಲ್ಲಿ 1 ಆಕ್ಸಿಜನ್ ಇದೆ. ಸೊ ಆಫಲ್ಲಿ 1 ಆಫ್ ಹೋಯ್ತು ಅಂದರೆ ಇನ್ನು ಎಷ್ಟು ಉಳ್ಕೊಂಡಿದೆ, ಹಾಫ್ ಉಳ್ಕೊಂಡಿದೆ. ಅರ್ಥ ಆಯ್ತಲ್ಲ, ಹಾಫು ಇಲ್ಲಿ 1 ಇದೆ. ಸೊ ಈ ಹಾಫ್ ಹೋಯ್ತು ಅಂದರೆ ಇಲ್ಲಿ ಹಾಫ್ ಉಳ್ಕೊಳ್ಳುತ್ತೆ. ಅವಾಗ ಏನಾಯಿತು, ಉಳ್ಕೊಂಡಿರೋದು ಏನಾಯಿತು ನಮಗೆ, ಕಾರ್ಬನ್ ಇವೆರಡನ್ನು ಹ್ಯಾಡ್ ಮಾಡ್ಕೊತಾ ಇರೋದು. ದಟ್ ಈಸ್ 1 + 2 ಮಾಡ್ತಾ ಇರೋದು. 1 + 2 ಆ್ಯಡ್ ಮಾಡ್ಕೊತಾ ಇದ್ದೀವಿ, ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಅನ್ನು. ಅವಾಗೇನಾಯಿತು, ಕಾರ್ಬನ್ ಸಾಲಿಡ್ ಪ್ಲಸ್ ಇಲ್ಲೇನಿದೆ, ಇಲ್ಲಿ ಏನೂ ಇಲ್ಲ. ಸೊ ಕಾರ್ಬನ್ ಸಾಲಿಡ್ ಇಲ್ಲೇನಿದೆ, ಆಫ್ ಆಕ್ಸಿಜನ್ ಗ್ಯಾಸ್ ದಟ್ ಗಿವ್ಸ್ ರೈಸ್ ಟು ವಾಟ್, ಕಾರ್ಬನ್ ಡೈಆಕ್ಸೈಡ್. ಇಲ್ಲಿದೆ ನೋಡು, ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಸಾಲಿಡ್ ಪ್ಲಸ್ ಆಕ್ಸಿಜನ್, ಇದರಲ್ಲಿ 1, ಇದರಲ್ಲಿ ಹಾಫ್ ಇದೆ. 1ರಲ್ಲಿ ಹಾಫ್ ಹೋಯ್ತು ಅಂದರೆ ಇನ್ನು ಉಳ್ಕೊಂಡಿರೋದು ಹಾಫ್ ಆಕ್ಸಿಜನ್ ದಟ್ ಗಿವ್ಸ್ ರೆಸ್ಟ್. ಇನ್ನೇನು ಉಳ್ಕೊಂಡಿದ್ದು, ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್. ಇದನ್ನು ಬರ್ಕೊಂಡಿರೋದು, ರಿವರ್ಸ್ ಮಾಡ್ಕೊಂಡಿರೋದು. ಅರ್ಥ ಆಯ್ತಲ್ಲ. ಸೊ ಯಾವಾಗ ಏನಾಯಿತು, ಡೆಲ್ಟಾ ಎಚ್ ಇಸ್ ಈಕ್ವಲ್ ಟು, ಇವೆರಡನ್ನು ಹ್ಯಾಡ್ ಮಾಡ್ಕೊಳ್ಳಿ. ಇದನ್ನು 1 ಅಂತ ತೊಗೊಳ್ಳಿ, ರಿಯಾಕ್ಷನ್ಗೆ ಇದು 2 ಅಂತ ತೊಗೊಳ್ಳಿ. ಅವಾಗ ಏನಾಯಿತು, ಡೆಲ್ಟಾ ಎಚ್ ನಾಟ್ ಆಫ್ 1 ಪ್ಲಸ್ ಡೆಲ್ಟಾ ಎಚ್ 2 ದಟ್ ಈಸ್ ಈಕ್ವಲ್ ಟು H1 ಎಷ್ಟಿದೆ, -393.5 ಪ್ಲಸ್ ಇದೆಷ್ಟಿದೆ, 283.0. ಸೊ ದಟ್ ಈಸ್ ಈಕ್ವಲ್ ಟು, ಇವೆರಡನ್ನು ಮೈನಸ್ ಮಾಡಿ ಇವಾಗ ಎಷ್ಟು ಬರುತ್ತೆ, 2ಅಲ್ಲಿ 1 ಹೋಯ್ತು ಅಂದರೆ 1, 9 8, 9ಅಲ್ಲಿ 8 ಹೋಯ್ತು ಅಂದರೆ 1, 3ಅಲ್ಲಿ 3 ಹೋಯ್ತು ಅಂದರೆ 0, ಪ್ಲಸ್ 5 - 0 5. ಸೊ ಎಷ್ಟು ಬಂತು, ಮೈನಸ್ ಹೈಯರ್ ಚಾರ್ಜ್. ಸೊ -110 ಕಿಲೋ ಜೌಲ್ಸ್ ಪರ್ ಮೋಲ್ ದಟ್ ಈಸ್ ಡೆಲ್ಟಾ ಎಚ್ ನಾಟ್. ಓಕೆ. ಸೊ ಇವಾಗ ಏನಾಯ್ತು ನೋಡಿ, ಒಂದು ಸ್ಟೆಪ್ಪಲ್ಲಾದರೂ ನಡೀಲಿ. ಒಂದು ಸ್ಟೆಪ್ಪಲ್ಲಿ ನಡೀತು ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಫಾರಮ್ ಆಗೋದು ಎಷ್ಟು ಬಂತು, -110.5 ಕಿಲೋ ಜೌಲ್ಸ್ ಬಂತು ಒಂದೇ ಸ್ಟೆಪ್ಪಲ್ಲಿ. ಕಾರ್ಬನ್ ಪ್ಲಸ್ ಆಕ್ಸಿಜನ್ ದಟ್ ಗಿವ್ಸ್ ರೈಸ್ ಟು ಕಾರ್ಬನ್ ಮೊನಾಕ್ಸೈಡ್. ಅದೇ ರೀತಿ 2 ಸ್ಟೆಪ್ಪಲ್ಲಿ 1 2 ಸ್ಟೆಪ್ಸಲ್ಲಿ ನಡೀತಲ್ವ, 2 ಸ್ಟೆಪ್ಸಲ್ಲಿ ನಡೀತು ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಎಷ್ಟು ಬಂತು, 110.5 ಬಂತು. ಅದನ್ನೇ ಹೇಳ್ತಾ ಇರೋದು, enthalpy of reaction is constant whether the reaction takes place in single step or multiple step. That we call what, SS law of heat summation. We call second law of thermochemistry, and first law is called Lavoisier-Laplace law. Okay, ಎರಡು ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಕೇಳ್ತಾರೆ. Okay, got it. So I hope you understanding. If not understanding, please ask me.